ಆತ್ಮೀಯರೇ, ಎಮ್ ಎಸ್ ಚಾನಲ್ಗೆ ಸುಸ್ವಾಗತ. ಎಮ್ ಎಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಸರ್ಕಾರಿ ಪ್ರೌಢಶಾಲೆ ಕೇರಾವುಟಳ್ಳಿ ಇಲ್ಲಿ ನಾವು ಎಲ್ಲ 8, 9 ಮತ್ತು 10ನೇ ತರಗತಿ ಮಕ್ಕಳೊಂದಿಗೆ ಶಿಕ್ಷಕರ ಸಮೇತ ನಾವು ಈ ದಿನ ಯೋಗವನ್ನು ಮಾಡ್ತಾ ಇದ್ದೀವಿ. ದೇಹ ಮತ್ತು ಮನಸ್ಸನ್ನ ಒಂದುಗೂಡಿಸುವುದೇ ಯೋಗ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಕಣ್ಮುಚ್ಚಿ ಕೂತ್ಕೋಬೇಕು. ಈಗ ಓಂಕಾರವನ್ನ 3 ಸಲ ಹೇಳ್ಬೇಕು. ನೋಡಿ, ಓಂಕಾರ ಯಾವ್ದ್ರಿಂದ ಆಗಿದೆ ಅಂದ್ರೆ ಅಕಾರ, ಉಕಾರ, ಮಕಾರದಿಂದ ಆಗಿದೆ. ಅಕಾರ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ನಮ್ಮ ಉದರ ಅಂದ್ರೆ ಗೊತ್ತಲ್ಲ, ಹೊಟ್ಟೆಯಿಂದ ಪ್ರಾರಂಭ ಆಗುತ್ತೆ. ಅಕಾರ ಬರೋದು ಎಲ್ಲಿಂದ ಅಂದ್ರೆ ಈ ಹೊಟ್ಟೆಯ ಭಾಗದಿಂದ ಸ್ವರ ಬರುತ್ತೆ. ಆಮೇಲೆ ಉಕಾರ ಎದೆಯ ಭಾಗದಿಂದ, ಉರ, ನೆಕ್ಸ್ಟ್ ಗ್ರೀವ ಅಂತ ಕರಿತೀವಿ ಇದನ್ನ, ಗಂಟಲು. ಆಮೇಲೆ ಮಕಾರ, ಅದು ಅಕಾರ, ಉಕಾರ, ಮಕಾರ 3 ಸೇರಿದ್ರೆ ಆ 3 ಸಂಗಮನೇ ನಾವು ಓಂಕಾರ ಅಂತ ಕರಿತೀವಿ. ಮೊದಲಿಗೆ ಎಲ್ಲ ಬೆನ್ನೇರ ಮಾಡಿರ್ಬೇಕು, ಕಣ್ಣು ಮುಚ್ಚಿರ್ಬೇಕು, ಕಣ್ಣು ತೆಗಿಬಾರ್ದು ಯಾರು. ಅಕಾರವನ್ನು ನಾನು ಒಂದ್ಸಲ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ನೋಡಿ. ಎಷ್ಟಾದ್ರೆ ಎಷ್ಟು, ಜಾಸ್ತಿ ದೀರ್ಘವಾಗಿ ಎಳಿಬಾರ್ದು ನೀವು. ಆಮೇಲೆ ಆಮೇಲೆ ಮಕಾರ ಇಲ್ಲಿ ಬರುತ್ತೆ. ಈ 3 ಸೇರಿದಾಗ ಏನಾಗುತ್ತೆ ಅಂದ್ರೆ ಅಕಾರ, ಉಕಾರ, ಮಕಾರಗಳ ಸಂಗಮವೇ ಓಂಕಾರ. ಮೊದಲಿಗೆ ಅಕಾರ ಮಾಡಿ ಎಲ್ಲರೂ ಒಟ್ಟಾಗೆ. ರೆಡಿ? ಉಕಾರ, ಆಮೇಲೆ ಮಕಾರ, ನೋಡಿ ಇವು 3 ನಾವು ಮಾಡ್ಬೇಕು. ನಂತರ ಉಸಿರು ಬಿಡ್ತಾ ಇದನ್ನ ನಾವು ಮಾಡ್ಬೇಕು. ಈಗ ಒಟ್ಟಾಗಿ ನಾವು ಓಂಕಾರವನ್ನು 3 ಸಲ ಮಾಡೋಣ. ಮೊದಲಿಗೆ ಉಸಿರನ್ನ ದೀರ್ಘವಾಗಿ ತಗೋಬೇಕು. ಉಸಿರು ತಗೊಳ್ಳಿ. ಉಸಿರನ್ನು ತಗೊಳ್ಳಿ.
ಈಗ ಎದ್ದು ನಿಂತು ನಾವು ಶ್ವಾಸಕ್ರಿಯೆಗಳನ್ನು ಮಾಡೋಣ. ಎಲ್ಲರೂ ನಿಂತ್ಕೊಳ್ಳಿ. ಇರ್ಬೇಕೆಲ್ಲ ಎರಡು ಪಾದನ ಜೋಡಿಸಿರ್ಬೇಕು ಸಮಸ್ಥಿತಿ. ನೋಡಿ, ಮೊದಲಿಗೆ ಉಸಿರನ್ನ ತಗೊಳ್ತಾ ತಲೆಯನ್ನ ನಿಧಾನವಾಗಿ ಮೇಲಕ್ಕೆ, ಬರೀ ತಲೆ ಹಿಂದ್ಗಡೆ ಹೋಗ್ಬೇಕು. ಮತ್ತೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದಕ್ಕೆ, ಮತ್ತೆ ಉಸಿರನ್ನು ತಗೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಬರೀ ತಲೆ ಭಾಗ ಮಾತ್ರ, ನಮ್ಮ ದೇಹನ ಎಲ್ಲೂ ಆಡಿಸ್ಬಾರ್ದು. ಮಾಡೋಣ. ಈಗ ಉಸಿರು ನಿಧಾನವಾಗಿ ತಗೊಂಡು ಹಿಂದೆ ಹೊರಡಿಸಿ, ಹಾಗೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಮುಂದೆ, ಮತ್ತೊಮ್ಮೆ ಉಸಿರನ್ನು ತಗೊಳ್ತಾ ಮತ್ತೆ ಉಸಿರನ್ನು ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ ಮತ್ತೆ ಉಸಿರನ್ನ, ಈಗ ಉಸಿರನ್ನ ತಗೊಳ್ತಾ ಬಲಕ್ಕೆ, ಬರೀ ಕತ್ತನ್ನು ಮಾತ್ರ ನೋಡಿ ಬಲಕ್ಕೆ, ಮತ್ತೆ ಉಸಿರನ್ನು ಬಿಡ್ತಾ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಮತ್ತೆ ಉಸಿರನ್ನ ಬಿಡ್ತಾ 3 ಸಲ ಮಾಡಿ. ಆಯ್ತಾ? ತಲೆಯನ್ನ ಒಂದ್ಸಲ ಬಲಕ್ಕೆ, ಒಂದ್ಸಲ ಎಡಕ್ಕೆ. ಮೊದಲು ಉಸಿರನ್ನ ತಗೊಳ್ತಾ ಬಲಕ್ಕೆ, ಆಮೇಲೆ ಉಸಿರನ್ನ ಬಿಡ್ತಾ ನೇರ, ಮತ್ತೆ ಉಸಿರನ್ನ ತಗೊಳ್ತಾ ಎಡಕ್ಕೆ, ಮತ್ತೆ ಉಸಿರನ್ನ ಬಿಡ್ತಾ ನೇರ. ಶುರು ಮಾಡೋಣ. ಉಸಿರನ್ನ ತಗೊಳ್ಳಿ ನಿಧಾನವಾಗಿ, ಬಲಕ್ಕೆ ತಲೆಯನ್ನು ಹೊರಳಿಸಿ, ತಲೆಯನ್ನು ಈ ರೀತಿ ರೊಟೇಟ್ ಮಾಡು. ಬಲ ನೇರ, ಎಡ ನೇರ. ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ನೇರ, ಉಸಿರನ್ನ ತಗೊಳ್ತಾ ಎಡ, ಉಸಿರನ್ನು ಬಿಡ್ತಾ ನೇರ. ಇದನ್ನು 3 ಸಲ ಮಾಡ. ಗೊತ್ತಾಯ್ತಲ್ಲ? ಆಗ್ಲೇ ನಾವು ಪಕ್ಕಕ್ಕೆ ಹೊರಳಿಸಿದ್ವಿ. ಈಗ ಏನ್ ಮಾಡ್ತೀವಿ? ತಲೆಯನ್ನ ಪಕ್ಕಕ್ಕೆ ತಿರುಗಿಸ್ತೀವಿ. ಈ ಕಡೆ ಬಲ ಎಡ ಅಂದ್ರೆ ನಾವು ಉಸಿರನ್ನು ತಗೊಳ್ತಾ ಮಾಡ್ಬೇಕು, ಉಸಿರನ್ನು ಬಿಡ್ತಾನು ಮಾಡ್ಬೇಕು. ಉಸಿರಾಟದ ಜೊತೆನೇ ಮಾಡ್ಬೇಕು ನಾವು. ಪ್ರಾರಂಭ ಮಾಡೋಣ. ನಿಧಾನ ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ಹಾಗೇ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಎಡ, ಮತ್ತೆ ಉಸಿರನ್ನು ಬಿಡ್ತಾ ನೇರ, ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ನೇರ, ಉಸಿರನ್ನು ತಗೊಳ್ತಾ ಎಡ, ಉಸಿರನ್ನು ಬಿಡ್ತಾ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಬಲ, ಉಸಿರನ್ನು ಬಿಡ್ತಾ ನೇರ, ಮತ್ತೆ ಉಸಿರನ್ನು ತಗೊಳ್ತಾ ಎಡ, ಉಸಿರನ್ನು ಬಿಡ್ತಾ ನೇರ. ಪಕ್ಕಕ್ಕೆ ಹೊರಡಿಸಿದ್ವಿ. ಈಗ ರೊಟೇಟ್ ಮಾಡೋದು ನೋಡಿ. ಕತ್ತನ್ನ ನಿಧಾನ ನೋಡಿ, ದೇಹನ ಪೂರ್ತಿ ತಿರುಗಿಸಬಾರ್ದು, ಬರೀ ಕತ್ತನ್ನು ಮಾತ್ರ ನೋಡಿ. ಉಸಿರನ್ನು ತಗೊಳ್ತಾ ಈ ರೀತಿ, ಆಮೇಲೆ ಉಸಿರನ್ನು ಬಿಡ್ತಾ ಈ ಕಡೆ ಡೌನ್ ಮಾಡಬೇಕು. ಒಂದ್ಸಲ 3 ಸಲ ಈ ಕಡೆ ಮಾಡೋಣ, 3 ಸಲ ಬಲಗಡೆ ಮಾಡೋಣ. ರೊಟೇಟ್ ಮಾಡೋದು ಗೊತ್ತಾ? ನಾವು ಒಂದ್ಸಲ ನೋಡ್ಕೊಳ್ಳಿ. ಈಗ ಉಸಿರನ್ನು ತಗೊಳ್ತಾ, ಉಸಿರನ್ನು ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ, ಮತ್ತೆ ಉಸಿರನ್ನ ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ, ಮತ್ತೆ ಉಸಿರನ್ನ ಬಿಡ್ತಾ. ಈ ರೀತಿ ಎಡಗಡೆಗೆ ಮಾಡಿದ್ವಿ, ಮತ್ತೆ ಬಲಗಡೆಗೆ ಇದೀವಿ ಅದೇ ರೀತಿ ಸೇಮ್ ರೊಟೇಟ್ ಮಾಡೋದು. ಗೊತ್ತಾಯ್ತಲ್ಲ? ಈಗ ನಿಧಾನವಾಗಿ ಎಡಗಡೆ, ಫಸ್ಟ್ ಎಡಗಡೆ ಮಾಡೋಣ. ಫಸ್ಟ್ ಎಡಗಡೆ ನಿಧಾನವಾಗಿ ಉಸಿರನ್ನು ತಗೊಳ್ಳಿ, ಹಾಗೆ ರೊಟೇಟ್ ಮಾಡಿ, ಮತ್ತೆ ಉಸಿರನ್ನು ಬಿಡ್ತಾ, ಮತ್ತೆ ಉಸಿರನ್ನು ತಗೊಳ್ತಾ ಬಲಗಡೆ, ಮತ್ತೆ ಉಸಿರನ್ನು ಬಿಡ್ತಾ ನೇರ, ಮತ್ತೆ ಇನ್ನೊಂದ್ಸಲ ಉಸಿರನ್ನು ತಗೊಳ್ತಾ ಬಲಗಡೆ ರೊಟೇಟ್ ಮಾಡಿ, ಮತ್ತೆ ಉಸಿರನ್ನು ಬಿಡ್ತಾ ನೇರ. ಕತ್ತಿನ ಒಂದು ಕುತ್ತಿಗೆಯ ಭಾಗ ಮತ್ತು ತಲೆಯ ಭಾಗಕ್ಕೆ ಒಂದು ಶ್ವಾಸ ಕ್ರಿಯೇಟ್ ಮಾಡಿದ್ವಿ. ಈಗ ನಾವು ಕೈ ಮತ್ತು ಭುಜ, ಕಾಲು ಜೋಡಿಸಿ ಎಲ್ಲ ಸಮಸ್ಥಿತಿ ಕೊನೆ. ಈಗ ನಾವು ಮೊದಲಿಗೆ ಉಸಿರನ್ನು ತಗೊಳ್ತಾ, ಉಸಿರನ್ನ ಬಿಡ್ತಾ, ಮತ್ತೆ ಉಸಿರನ್ನ ತಗೊಳ್ತಾ, ಮತ್ತೆ ಉಸಿರನ್ನ ಬಿಡ್ತಾ. ಗೊತ್ತಾಯ್ತಲ್ಲ? ಸಲ ಮಾಡ್ಬೋದ? ನೆಕ್ಸ್ಟ್ ಈಗ ಪಕ್ಕಕ್ಕೆ ಅದೇ ರೀತಿ ಸ್ವಲ್ಪ ಅಕಸ್ಮಾತ್ ಏನು ತೆಗೆದ್ರೆ ಹಿಂದೆ ಮುಂದೆ ಮಾಡ್ಕೊಳ್ಳಿ. ನೋಡಿ, ಉಸಿರನ್ನು ತಗೊಳ್ಳೋದು, ಮತ್ತೆ ಉಸಿರನ್ನ ಬಿಡೋದು, ಮತ್ತೆ ಉಸಿರನ್ನ ಜೋಡಿಸೋದು ಕೈಗೆ, ಅಥವಾ ಜೋಡಿಸ್ಬೋದು. ಈಗ ಬೇಕಾದ್ರೆ ಇರ್ಬೋದು, ಎಳಿಬೋದು ಹಿಂಗೆ ಬೇಕಾದ್ರೆ ಮೇಳಕ್ಕೆ. ಫಸ್ಟ್ ಉಸಿರನ್ನು ತಗೊಳ್ಳಿ ಪಕ್ಕಕ್ಕೆ, ಆಮೇಲೆ ಉಸಿರನ್ನ ಬಿಡ್ತಾ, ನಂತರ ಉಸಿರನ್ನ ತಗೊಂಡು ಮತ್ತೆ ಉಸಿರನ್ನ ಬಿಡೋದು. ಹೊಡಿಬಾರ್ದು, ನಿಮಗೆ ಶಬ್ದ ಬರಬಾರ್ದು. ಮಾಡ್ತಿರಲ್ಲ? ಈಗ ಪಕ್ಕಕ್ಕೆ ಫಸ್ಟ್ ಉಸಿರನ್ನ ತಗೊಳ್ತಾ,
ಉಸಿರನ್ನ ಬಿಡ್ತಾ ಮತ್ತೆ ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡೋದು. ಮತ್ತೊಮ್ಮೆ ಈಗ ಈ ರೀತಿ ಕೈ ಮುಂದೆ ಬರಲಿ, ರೊಟೇಟ್ ಮಾಡೋದು. ಫಸ್ಟ್ ಬಲಗಡೆ ನೋಡಿ, ಉಸಿರನ್ನ ತಗೊಳ್ತಾ ಹಿಂಗೆ ನಿಂತ್ಕೊಳ್ಳೋದು, ಉಸಿರನ್ನ ಬಿಡ್ತಾ ರೊಟೇಟ್ 3 ಸಲ, ಆಮೇಲೆ ರಿವರ್ಸ್ ಈ ರೀತಿ ನೋಡಿ. ಹಿಂಗೆ ಭುಜದ ಮೇಲೆ ಇಟ್ಕೊಳ್ಳಿ, ಸರಿಯಾಗಿ ಭುಜದ ಮೇಲೆ ಇಟ್ಕೊಳ್ಳಿ. ಬೆರಳು 5 ಬೆರಳು ಹಿಂಗೆ ಇಟ್ಕೊಳ್ಳಿ ಭುಜದ ಮೇಲೆ. ಈ ಕೈ ಜೋಡಿಸಿ ಮುಂದ್ಗಡೆ ಬನ್ನಿ, ನಿಧಾನ ಬಲಕ್ಕೆ ಉಸಿರನ್ನ ತಗೊಳ್ತಾ ಉಸಿರು ಬಿಡಿ. 1 2 3 ಮತ್ತೆ ಈಗ ರಿವರ್ಸ್, ಉಸಿರನ್ನ ತಗೊಳ್ಳೋದು ಉಸಿರನ್ನ ಬಿಡೋದು, ಉಸಿರನ್ನ ತಗೊಳ್ಳೋದು ಒಳಗೆ ಬರ್ಬೇಕು ಕೈ. ಇದು ನಾವು ಎಷ್ಟು ಸಲ ಬೇಕಾದ್ರೆ ಮಾಡ್ಬೋದು, ಇದು 3 ಮಾಡಿಸ್ತಾ ಇದ್ದೀನಿ ಅಷ್ಟೇ. ಈಗ ನೆಕ್ಸ್ಟ್ ನೋಡಿ, ಭುಜಕ್ಕಾಯ್ತು. ಈಗ ನೆಕ್ಸ್ಟ್ ಸೊಂಟಕ್ಕೆ ಯಾವ ರೀತಿ ಮಾಡೋದಂತ ನೋಡಿ, ಕೈಯನ್ನ ಜೋಡಿಸ್ಕೊಳ್ಳಿ ಈ ರೀತಿ ಎದೆ ಮೇಲೆ ಸರಿಯಾಗಿ. 1 ಉಸಿರನ್ನ ತಗೊಳ್ಳೋದು ನೋಡಿ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡೋದು, ಮತ್ತೆ ಈ ಕಡೆ ಉಸಿರನ್ನ ತಗೊಳ್ತಾ ಈ ಕಡೆ ಉಸಿರು ಬಿಡೋದು. ಸೊಂಟಕ್ಕೆ ಎಕ್ಸರ್ಸೈಸ್ ಆಯ್ತಾ? ಈ ರೀತಿ ಇಟ್ಕೊಳ್ಳಿ. ಫಸ್ಟ್ ನೋಡಿ, 1 2 3 4 5 6 7 8 7 6 5 4 3 ಪ್ಲಸ್ ಹಾರ್ಟ್. ಗೊತ್ತಾಯ್ತಾನೆ? ಗೊತ್ತಾಯ್ತಲ್ಲ? ಸೊಂಟಕ್ಕೆ ಎಕ್ಸರ್ಸೈಸ್. ಆಯ್ತಲ್ಲ? ಈಗ ನೆಕ್ಸ್ಟ್ ಕೈ ಒಳಗಡೆ ಇಟ್ಕೊಳ್ಳಿ. ನಿಮ್ಮ 2 ಕಸ ನೋಡ್ತಾ ಇರ್ಬೇಕು. ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ. ನೆಕ್ಸ್ಟ್ ಕೈ ಹಿಂಗ್ ಮಾಡಿ, ಒಳಮುಖ ಮಾಡಿ ಹಿಂಗೆ. ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ, ಉಸಿರನ್ನ ತಗೊಳ್ತಾ ಉಸಿರನ್ನ ಬಿಡ್ತಾ. ಆಯ್ತಲ್ಲ? ಈಗ ನಮಗೆ ಸೊಂಟಕ್ಕೆ ಎಕ್ಸರ್ಸೈಸ್ ಆಯ್ತು. ಎಕ್ಸರ್ಸೈಸ್ ಅಂದ್ರೆ ಯೋಗ ಮಾಡೋದಕ್ಕಿಂತ ಮೊದಲು ದೇಹ ಏನಾಗಬೇಕು, ಶಾಖ ಆಗ್ಬೇಕು ಸ್ವಲ್ಪ. ಯಾಕೆಂದ್ರೆ ನಾವು ಪ್ರತಿಯೊಂದು ಆಸನ ಮಾಡಬೇಕಾದ್ರೆ ಮೊದಲು ನಮ್ಮ ದೇಹ ಏನಾಗಬೇಕು, ಸ್ವಲ್ಪ ವಾರ್ಮ್ ಆಗಬೇಕು. ವಾರ್ಮ್ ಅಂದ್ರೆ ಏನೋ, ಬಿಸಿ ಆಗಬೇಕು, ಶಾಖ ಆಗಬೇಕು. ಅದರಿಂದ ವಾರ್ಮ್ ಅಪ್ ಎಕ್ಸರ್ಸೈಸ್ ಇನ್ನೂ ಇದೆ, ಬೇಕಾದಷ್ಟಿದೆ. ಈಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ನಾವು ವಾರ್ಮ್ ಅಪ್ ಎಕ್ಸರ್ಸೈಸನ್ನ ಮಾಡಿದ್ದೀವಿ. ಈಗ ಮೊದಲಿಗೆ ನಿಂತು ಮಾಡುವ ಆಸನ ಮಾಡೋಣ. ಮೊದಲಿಗೆ ತಾಡಾಸನ ಮಾಡೋಣ. ತಾಡಾಸನ ಅಂದರೆ ಬೆಟ್ಟ. ಗೊತ್ತಲ್ಲ ತಾಡಾಸನ ಅಂದರೆ? ತಾಡ ಅಂದ್ರೆ ಏನೋ, ಬೆಟ್ಟ. ಬೆಟ್ಟದಂತೆ ನಿಂತ್ಕೊಳ್ಳೋದಷ್ಟೇ ನೋಡಿ. 2 ಪಾದಗಳು ಪೂರ್ತಿ ಜೋಡಿಸಿರ್ಬೇಕು. ಸಮಸ್ಥಿತಿ ಅಂದರೆ ಪೂರ್ತಿ ಜೋಡಿಸಿರ್ಬೇಕು. ಆಯ್ತಾ? ನೋಡಿ, ನಿಧಾನವಾಗಿ 2 ಹಸ್ತಗಳನ್ನ ನಾನು ಫಸ್ಟ್ ಹೇಳ್ತೀನಿ ನೋಡಿ, ಆಮೇಲೆ ಮಾಡಿ. ಫಸ್ಟ್ 2 ಹಸ್ತಗಳನ್ನ ನಿಧಾನವಾಗಿ ನಾವು ಪಕ್ಕಕ್ಕೆ ಎಳಿಬೇಕು. ಆ ಕಡೆ ಈ ಕಡೆ ಯಾರನ್ನ ಎಳಿತಾ ಇದಾರೆ ಅನ್ಬೇಕು ನೋಡಿ. ಉಸಿರನ್ನು ತಗೊಂಡು ನಿಧಾನವಾಗಿ ಎಳೀರಿ. ಮತ್ತೆ ಉಸಿರನ್ನು ಬಿಡ್ತಾ ನಿಧಾನವಾಗಿ 2 ಹಸ್ತಗಳನ್ನ ಜೋಡಿಸಿ. ಆಮೇಲೆ ಈ ಮುಷ್ಟಿ ಕಟ್ಟಿಂಗ್ ಮೇಲೆ ಕೆಳಗೆ ನೋಡಿ, ಹಿಂಗೆ ಗೊತ್ತಲ್ಲ, ಹಿಂಗೆ ಮುಷ್ಟಿ ಎಲ್ಲ ಬೆರಳುಗಳನ್ನ ಸೇರಿಸಿ ಹಿಂಗೆ ಮೇಲಕ್ಕೆ ಎಳಿಬೇಕು. ಯಾರೋ ಮೇಲಕ್ಕೆ ಎಳಿತಾ ಇದ್ರೆ ಅನ್ಬೇಕು. ಆಯ್ತಾ? ನಿಮ್ಮ 2 ಹಸ್ತಗಳು ಕಿವಿ ಪಕ್ಕದಲ್ಲಿ ಇರಬೇಕು. ಉಸಿರನ್ನ ಏನ್ ಮಾಡಿದ್ವಿ ನಾವು, ಬಿಟ್ಟಿದ್ದೀವಿ. ಮತ್ತೆ ಉಸಿರನ್ನು ತಗೊಳ್ತಾ ಮುಮ್ಮಡಿ ಮೇಲೆ ನಿಂತ್ಕೋಬೇಕು. ಹೀಗೆ ಮುಮ್ಮಡಿ ಮೇಲೆ ಹಾಗೆ ನಿಂತ್ಕೊಳ್ಳಿ. ಉಸಿರನ್ನ ಹಾಗೆ ಲಾಕ್ ಮಾಡಿ ಇಟ್ಕೊಳ್ಳಿ ಒಳಗಡೆ, ಎಷ್ಟೊತ್ತಾಗುತ್ತೆ ಅಷ್ಟೊತ್ತು. ಆಮೇಲೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಪಾದಗಳನ್ನು ಹಿಂದೆ ಜೋಡಿಸಿ. ನೆಕ್ಸ್ಟ್ ಉಸಿರನ್ನು ತಗೊಳ್ತಾ ಮತ್ತೆ ಉಸಿರನ್ನ ಬಿಡೋದು. ಆಯ್ತಲ್ಲ? ಇದು ಉಸಿರಾಟ ಜೊತೆನೆ ಮಾಡಬೇಕು. ಮೊದಲಿಗೆ ಉಸಿರನ್ನು ತಗೊಳ್ತಾ ನೇರವಾಗಿರ್ಬೇಕು. ಕೆಲವರು ಹಿಂಗ್ ಮಾಡಿದ್ರಿ, ಕೈಗಳು ನೇರ ಇರಿ. ನಿಮ್ಮ ಹಸ್ತಗಳು ನೇರ ಇರಬೇಕು ಈ ರೀತಿ, ಭುಜಕ್ಕೆ ಸರಿಯಾಗಿ. ಕೆಲವರು ಹಿಂಗ್ ಬಡಿಸ್ಬಿಟ್ಟಿದ್ರ, ಎಷ್ಟೊತ್ತು ಬೇಕಾದ್ರೆ ಇರ್ಬೋದು ನೇರ ಇದ್ರೆ. ಉಸಿರನ್ನ ಬಿಡ್ತಾ ನಿಧಾನವಾಗಿ ಮೇಲೆ ಮುಷ್ಟಿ ತಗೊಳ್ಳಿ. ಕಿವಿ ಪಕ್ಕದಲ್ಲಿ ಇರಬೇಕು, ನೇರ ಇರಬೇಕು. ನೇರ ಎಳಿಬೇಕು. ಮುಂದೆ ಮೇಲ್ಗಡೆ ಯಾರೋ ಎಳಿತಾ ಇದ್ರೆ ಅನ್ಬೇಕು, ಭಾಸವಾಗಿ ನಿಮ್ಗೆ. ನೀವೇ ಎಳಿಬೇಕು ಮೇಲಕ್ಕೆ. ಮತ್ತೆ ಉಸಿರನ್ನು ತಗೊಳ್ಳಿ. ಉಸಿರನ್ನು ತಗೊಂಡು ಉಸಿರನ್ನು ಲಾಕ್ ಮಾಡ್ಬೇಕು. ನೀವು ಅಲ್ಲೇ ಇಟ್ಕೊಂಡಿರ್ಬೇಕು. ಎತ್ತಿ ಪಾದ ಜೋಡಿಸ್ಬೇಕಮ್ಮ. ಎತ್ತಿ ಎಷ್ಟೊತ್ತು ಬೇಕಾಗಿರ್ಬೋದು. ಹಾಗೆ ಉಸಿರನ್ನು ಬಿಡ್ತಾ ನಿಧಾನವಾಗಿ
ನಿಮ್ಮ ಹಿಮ್ಮಡಿಯನ್ನು ಇಳಿಸಿ. ಮತ್ತೆ ಉಸಿರನ್ನು ತಗೊಳ್ಳಿ, ಉಸಿರನ್ನ ಬಿಡಲ್ಲ, ಮತ್ತೆ ಉಸಿರನ್ನು ತಗೊಳ್ತಾ ಉಸಿರನ್ನ. ಒಳ್ಳೆಯ ಆಸನ ನೋಡಿ. ಇದು ನಮ್ಮ ಒಂದು ಸೊಂಟಕ್ಕೆ, ಭುಜಕ್ಕೆ ಮತ್ತು ನಮ್ಮ ಒಂದು ಕೈಗಳು ಮತ್ತು ಕಾಲುಗಳಿಗೆ ಎಲ್ಲಕ್ಕೂ ಇದೇನಾಗುತ್ತೆ, ರಕ್ತ ಸಂಚಾರ ತುಂಬ ಚೆನ್ನಾಗಿ ಆಗುತ್ತೆ. ಅರ್ಥ ಆಯ್ತಾನೆ? ನಮ್ಮ ಮೈಯೆಲ್ಲ ಏನಾಗಿರುತ್ತೆ, ಜಡ್ಡಿಡ್ ಬಿಟ್ಟಿರುತ್ತೆ. ಈ ಒಂದು ಆಸನಗಳು ಮಾಡಿದಾಗ ಏನಾಗುತ್ತೆ, ರಕ್ತ ಸಂಚಾರ ತುಂಬಾ ಚೆನ್ನಾಗಿ ನಮ್ಮ ದೇಹದಲ್ಲಿ ಉಂಟಾಗುತ್ತೆ. ವೃಕ್ಷಾಸನ ಮಾಡೋಣ ನೋಡಿ. ವೃಕ್ಷ ಅಂದ್ರೆ ಏನು? ಮರ, ಗೊತ್ತಲ್ಲ ಮರ? ಮರ ಯಾವ ರೀತಿ ನಿಂತಿರುತ್ತೆ? ಮರ ಕತ್ತತ್ತು ಒಂದ್ ಕಡೆಯಿಂದ, ಅದ್ ಚಲನೆ ಇದೆಯನ್ರ ಮರಕ್ಕೆ? ಇದೆಯಾ? ನೀವು ಅದೇ ರೀತಿ ನೀವು ಚಲಿಸಬಾರ್ದು ಯಾರು. ವೃಕ್ಷಾಸನ ಮೊದಲಿಗೆ ನೇರವಾಗಿ ಎರಡು ಕೈಗಳನ್ನ ಈ ರೀತಿ ನೇರ ಮಾಡೋಣ. ಆಮೇಲೆ ಎರಡು ಕೈಗಳನ್ನ ಜೋಡಿಸೋಣ. ನಿಮ್ಮ ಪಾದ ನೋಡಿ ಬಲಗಡೆ ಈ ರೀತಿ ಇಟ್ಕೋಬೇಕು. ಇದ್ರ ಲಾಕ್ ಎಲ್ಲ ಎಲ್ಲಿರುತ್ತೆ ಅಂದ್ರೆ ಹೆಬ್ಬೆರಳಲ್ಲಿ ಇರುತ್ತೆ. ಎಡ ಹೆಬ್ಬೆರಳಲ್ಲಿ ಲಾಕ್ ಇರುತ್ತೆ. ಅದು ಆ ಹೆಬ್ಬೆರಳನ್ನು ಒತ್ತಿ ಇಟ್ಕೊಂಡ್ರೆ ಬೀಳಲ್ಲ ನೀವು. ಅರ್ಥ ಆಯ್ತಾನೆ? ವೃಕ್ಷಾಸನ ಮಾಡಿ, ಎಷ್ಟಾಗುತ್ತೆ ಅಷ್ಟು ಮಾಡಿ, ಈ ರೀತಿ ಜೋಡಿಸಿ ಮಾಡಿ. ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡ್ಬೋದು, ಮಾಡಿ. ಸಮಸ್ಥಿತಿ ಬಂದಾಗ ನೋಡಿ ಈ ರೀತಿ ನಿಂತ್ಕೊಳ್ಳಿ, ಸಮಸ್ಥಿತಿ. ಈಗ ಪಾದ ಹಸ್ತಾಸನ ಅಥವಾ ಪಾದ ಹಸ್ತಾಸನ ಅಂದಾಗ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ನೋಡಿ ಈ ರೀತಿ ಹೆಬ್ಬೆರಳು ಮುಟ್ಕೋಬೇಕು. ಇದು ಮಡಚಬಾರ್ದು, ಮೊಣಕಾಲು ಮಡಚಬಾರ್ದು. ನಿಧಾನ ಬುಕ್ಸೆ ಬರೀ ಅದನ್ನ ಪಾದ ಹಸ್ತಾಸನ ಅಷ್ಟೇ. ಆಮೇಲೆ ಉತ್ತಂಗ ನೆಕ್ಸ್ಟ್ ಬರುತ್ತೆ, ಉತ್ತಾನಾಸನ ಅಂತ. ನಿಮ್ಮ ಒಂದು ಗಡ್ಡವನ್ನ ನಿಮ್ಮ ಮೊಣಕಾಲಕ್ಕೆ ತಾಗಿಸ್ಬೇಕು, ಉತ್ತಾನಾಸನ. ಇದು ಪಾದ ಹಸ್ತಾಸನ. ಬಗ್ಸಿ ಬಗ್ಸೋ, ನಿಮ್ಮ ಹೆಬ್ಬೆರಳು ಮುಟ್ಟಿ ನೇರ ಮಾಡಬೇಕು ನೀಟಾಗಿ. ಮೊಣಕಾಲು ಮಡಚಬಾರ್ದು. ಮಕ್ಕಳು ಚೆನ್ನಾಗಿ ಮಾಡ್ಬೋದು, ನೀವು ಮಾಡಿ. ನಿಮ್ಮ ಸೊಂಟದಿಂದ ನಿಧಾನವಾಗಿ ಬಾಗ್ಬೇಕು. ಸೊಂಟದಿಂದ ನೋಡಿ, ಜೀವನ್ ಮೇಡಮ್ ಮಾಡಿದ್ರು, ಲತಾ ಮೇಡಮ್ ಮಾಡಿದ್ರು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ. ನಾವು ಮುಂದೆ ಯಾವ ರೀತಿ ಬಗ್ಗಿದೀವೋ ಅದೇ ರೀತಿ ಹಿಂದ್ಗಡೆ ನಾವು ಮಾಡ್ಬೇಕಾಗುತ್ತೆ. ಹಿಂದ್ಗಡೆ ಅಂದ್ರೆ ಯಾಕಂದ್ರೆ ಮುಂದೆ ಎಷ್ಟು ಬಗ್ಗಿರ್ತೀವೋ ನಾವು ಹಿಂದೆ ಮಾಡ್ಬೇಕು. ಇದು ನೋಡಿ, ಇಲ್ಲಿ ಹಿಂದ್ಗಡೆ ನೋಡಿ ಈ ರೀತಿ ಇಟ್ಕೋಬೇಕು. ನಿಮ್ಮ ಎರಡು ವರ್ಷ ಇಟ್ಕೊಂಡು ನೋಡಿ ಈ ರೀತಿ. ಉಸಿರಾಟದ ಕಡೆ ಗಮನ ಇರಲಿ. ನಿಮ್ಮ ಉಸಿರಾಟದ ಕಡೆ ನೋಡಿ. ಉಸಿರಾಟದ ಏರು ಪೇರುಗಳನ್ನು ಒಂದ್ಸಲ ಮನಸ್ಸಿನಲ್ಲೇ ಆಸ್ವಾದಿಸಿ. ಈಗ ನೆಕ್ಸ್ಟ್ ತ್ರಿಕೋನಾಸನ ಮಾಡೋಣ. ಒಂದ್ಸಲ ನೋಡ್ಕೊಳ್ಳಿ, ಅಲ್ಲೇ ಸಮಸ್ಥಿತಿಯಲ್ಲಿ ನೋಡ್ಕೊಳ್ಳಿ. ತ್ರಿಕೋನಾಸನ ಯಾವ ರೀತಿ ಅಂದರೆ, ಮೊದಲು ಸಮಸ್ಥಿತಿಗೆ ಬರಬೇಕು. ಆಮೇಲೆ ಏಕಂದಿದ ತಕ್ಷಣ ಒಂದೇ ಸಮವಾಗಿ, ಇಷ್ಟೇ, ತುಂಬ ಜಾಸ್ತಿನೇ ಇಟ್ಕೊಳ್ದು. ಅರ್ಥ ಆಯ್ತಾ? ನಿಧಾನವಾಗಿ ನೋಡಿ, ಉಸಿರನ್ನ ತಗೊಳ್ತಾ. ಆಮೇಲೆ ಕೈ ನೋಡಿ, ಈ ಕೈ ಮೇಲ್ಗಡೆ ಇರಬೇಕು. ಇದು ನಿಮ್ ಕೆಲವರಿಗೆ ಮುಟ್ಟುತ್ತಿಲ್ಲ ಪಾದ. ಎಡಗಡೆ ಸೇಮ್, ಎಲ್ಲೂ ಪಾದ ಮಡಿಸಬಾರದು. ನಿಮ್ಮ ದೃಷ್ಟಿ ಜಂಪ್ ಮಾಡಬೇಕು. ಅಪ್ಲೈ ಮಾಡಿಲ್ಲ ಜಂಪ್ ನೀನು. ಫಸ್ಟ್ ನಿಮ್ಮ ದೃಷ್ಟಿ ಬಲಕ್ಕೆ ತಿರುಗಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬಲಗೈಯನ್ನ ಬಲ ಪಾದದ ಹತ್ರ ನಿಧಾನವಾಗಿ ಜಾರಿಸಿ. ನಿಮ್ಮ ದೃಷ್ಟಿ ಎಡ ಹಸ್ತದ ತೋರ್ಮೇಲೆ ನೋಡ್ತಾ ಇರ್ಬೇಕು. ಮುಂದಕ್ಕೆ ಬಗ್ಬಾರ್ದು, ನೇರವಾಗಿ ಇರಬೇಕು. ಗೋಡೆಗೆ ಮಾಡ್ಬೋದು. ಇದನ್ನ ಗೋಡೆಗೆ ಮಾಡಿದಾಗ ನಾವು ಪ್ರತಿದಿನ ನಿಮ್ಮ ಮನೆಯಲ್ಲಿ ಬೇಕಾದ್ರೆ ಗೋಡೆಗೆ ಅಭ್ಯಾಸ ಮಾಡೋದು. ಮುಂದಕ್ಕೆ ಬರಬಾರ್ದು ದೇಹ. ತ್ರಿಕೋನ ಯಾವ ರೀತಿ ಇರುತ್ತೆ? ಟ್ರಯಾಂಗಲ್ ಯಾವ ರೀತಿ ಇದೆ ಗೊತ್ತಾಗ್ತಾ ಇದೆಯಲ್ಲ? ಸ್ಟಿಫ್ ಆಗಿ ಕೂತ್ಕೊಳುತ್ತೆ, ಬೆನ್ ನೇರ ಆಗುತ್ತೆ. ತಳ್ಳಿ ಇದನ್ನ, ಎರಡು ಪಾದಗಳ ಒಳಗೆ ತಳ್ಳಿ. ಬೆನ್ ನೇರ ಆಯ್ತಾ? ನೋಡಿ, ನೀವು ಬೆನ್ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನೇರ ಆಗುತ್ತೆ. ಇದು ಭದ್ರಾಸನ. ಹಾಗೆ ನಿಮ್ಮ ಒಂದು ಚಿನ್ಮುದ್ರೆ ಗೊತ್ತಲ್ಲ, ಇದೇನಿದು? ನಿಮ್ಮ ಒಂದು ತೋರು ಬೆರಳು ಹೆಬ್ಬೆರಳು ಎರಡನ್ನು ಸೇರಿಸಿದ್ರೆ ಚಿನ್ಮುದ್ರೆ ಅಂತೀವಿ. ಇನ್ನು ಮೂರು ಬೆರಳು ನೇರವಾಗಿರ್ಬೇಕು. ಈ ರೀತಿ ನಿಮ್ಮ ತೊಡೆ ಮೇಲೆ ಇಟ್ಕೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ.
ನಾವು ಚಿನ್ಮುದ್ರೆ ಇಟ್ಕೊಂಡಾಗ ಶ್ವಾಸಕ್ರಿಯೆಗಳು ಮಾಡಿದಾಗ ನಮ್ಮ ದೇಹದಲ್ಲಿ ಎಲ್ಲ ಜೀವಕೋಶಗಳಿಗೂ ಈ ಆಮ್ಲಜನಕ ಏನಾಗುತ್ತೆ, ಸಪ್ಲೈ ಆಗುತ್ತೆ. ನಿಧಾನವಾಗಿ ಉಸಿರನ್ನು ತಗೋಬೇಕು. 1 2 3 4 5 6 ಬಿಡುವಾಗ ಎಕ್ಸ್ಟ್ರಾ ಬರುತ್ತೆ. 1 2 3 4 5 6 7 8 ಬರುತ್ತೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಆಚೆಗೆ ಬರುತ್ತೆ. ಬರುವಾಗ ಹೆಚ್ಚು ಬರುತ್ತೆ. ನಾವು ಎಷ್ಟು ತಗೊಂತೀವೋ ಅದಕ್ಕಿಂತ 1-2 ಸೆಕೆಂಡ್ ಜಾಸ್ತಿ ಬರುತ್ತೆ. ಈಗ ನಾವು ಎರಡನೇ ಎಕ್ಸರ್ಸೈಸ್ ವಜ್ರಾಸನದಲ್ಲಿ ಕುತ್ಕೊಳ್ಳೋಣ. ವಜ್ರಾಸನ ನೋಡಿ, ನಿಮ್ಮ ದೇಹ ವಜ್ರದಿಂದ ಗಟ್ಟಿಯಾಗಿರುತ್ತೆ. ಇದನ್ನ ನಾವು ಪ್ರತಿದಿನ ನೀವು ಊಟ ಮಾಡಿದ ಮೇಲೆ ಈಗ ರಾತ್ರಿ ಊಟ ಮಾಡಿರ್ತೀರಾ, ಒಂದು ಬೆಡ್ಶೀಟ್ ಹಾಸ್ಕೊಂಡು ನೀವು ವಜ್ರಾಸನದಲ್ಲಿ ಕುತ್ಕೊಂಡಾಗ ನಿಮ್ಮ ಒಂದು ದೇಹದಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ, ನಿಮ್ಮ ದೇಹ ವಜ್ರದಂತೆ ಗಟ್ಟಿಯಾಗಿರುತ್ತೆ. ಅದಕ್ಕೆ ಇದನ್ನ ವಜ್ರಾಸನ ಅಂತ ಕರಿತೀವಿ. ಮೊದಲು ಸ್ವಲ್ಪ ನಿಮಗೆ ಇಲ್ಲಿ ನೋವು ಬರ್ಬೋದು, ಅರ್ಥ ಆಯ್ತಾ? ನಿಮ್ಮ ಒಂದು ಇಮ್ಯುನಿಟಿಗಳು ನೋವು ಬರ್ಬೋದು. ಮೊದಲಿಗೆ ಒಂದು ಮೆತ್ತಗಿರುವಂಥ ಒಂದು ದಿಂಬು ಹಾಕೋಬೋದು, ಅಥವಾ ಬೆಡ್ಶೀಟ್ ಹಾಕೊಂಡು ಮನೆಯಲ್ಲಿ ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ವಜ್ರಾಸನ ಮಾಡ್ತಾ 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 ನಿಮಗೆ ರೂಢಿ ಆಗುತ್ತೆ. ವಜ್ರಾಸನ ಕೂತ್ಕೊಂಡ್ರೆ ತುಂಬ ಒಳ್ಳೆಯದು, ಅರ್ಥ ಆಯ್ತಾ? ಹೆಣ್ಣು ಮಕ್ಳಿಗಂತೂ ತುಂಬ ಒಳ್ಳೆಯದು, ಗಂಡು ಮಕ್ಳು ಕೂಡ ನೀವು ಮಾಡ್ಬೋದು. ಇದು ವಜ್ರಾಸನ ಮಾಡಿ ಬೆನ್ನು ನೇರ ಮಾಡಬೇಕು. ವಜ್ರಾಸನದಲ್ಲಿ ಕೂತ್ಕೊಂಡು ಎಷ್ಟೊತ್ತು ಬೇಕಾದ್ರೆ ಕೂತಿರ್ಬೋದು. ಇದು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ಮ ದೇಹ ಏನಾಗುತ್ತೆ, ವಜ್ರದಂತೆ ಗಟ್ಟಿಯಾಗುತ್ತೆ. ರಾತ್ರಿ ಹೊತ್ತು ನೀವು ಊಟ ಮಾಡಿದ್ಮೇಲೆ ಒಂದು 5 ನಿಮಿಷ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ನಿಮ್ಮ ಒಂದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ. ಯಾರಿಗೆ ನಿದ್ದೆ ಚೆನ್ನಾಗಿ ಬರೋದಿಲ್ಲವೋ ಅವ್ರಿಗೆ ಈ ಒಂದು ಆಸನವನ್ನು ನೀವು ಮಾಡಿದಾಗ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನೆಕ್ಸ್ಟು ಹಾಗೆ ಕಾಲು ಚಾಚಿದಿರಲ್ಲ, ಹಾಗೆ ಹಿಂದ್ಗಡೆ ಬನ್ನಿ. ಕಾಲನ್ನು ಅಗಲ ಮಾಡಿ ನೋಡಿ, ಹಿಂದೆ ಆಗ್ಲೇ ಸಣ್ಣ ಕಿತ್ಕೊಂಡಲ್ಲ ಹಿಂದೆ. ಇದು ನಾವು ಶಶಾಂಕಾಸನ ಅಂತೀವಿ, ಆಯ್ತಲ್ಲ? ನೆಕ್ಸ್ಟ್ ಹಾಗೆ ಉತ್ಥಾನ ಮಂಡೂಕಾಸನ ನೋಡಿ. ಕಾಲು ಅಗಲ ಮಾಡಿ, ಕಾಲು ಹಿಂಗೆ ಅಗಲ ಮಾಡಿ. ಆಯ್ತಾ? ನೆಕ್ಸ್ಟ್ ಕೊನೆ ಆಸನ. ಅಂದರೆ ಆಸನಗಳಲ್ಲಿ ಪವನ ಮುಕ್ತ ಮೊಣಕಾಲು ಇಟ್ಕೋಬೇಕು. ಆಯ್ತಾ? ಮಾಡಿದ್ರಾ? ಮಾಡೋಣ. ತಲೆ ಆ ಕಡೆಗೆ ಹಾಕಿ, ತಲೆ ಆ ಕಡೆ ಇಡಿ, ಈ ಕಡೆ ಜೋಡಿಸಿ ಮಲ್ಕೊಳ್ಳಿ. ಫ್ರೀಯಾಗಿ ಮಲ್ಬಿಡ್ಬೇಕು ನೀವು. ನಿಮ್ಮ ದೇಹವನ್ನು ಯಾರು ಬಿಗಿ ಹಿಡಿಬಾರ್ದು, ಕಣ್ಣು ಮುಚ್ಚಿರ್ಬೇಕು. ಶವಾಸನ. ಕಾವ್ಯಶ್ರೀ ಮಲ್ಕಮ್ಮ. ಶವಾಸನ. ತಲೆ ಆ ಕಡೆ ಇಡಮ್ಮ, ನೀನು ಮುಂದೆಗಡೆ. ವಂದನ. ತಲೆ ಆ ಕಡೆ ಇಟ್ಕೊಳ್ಳಿ, ಸ್ವಲ್ಪ ದೂರ ದೂರ ಹಾಕೊಳ್ಳಿ. ಒಬ್ರಿಗೊಬ್ರು ಟಚ್ ಆಗಬಾರ್ದು. ಫ್ರೀಯಾಗಿ ಕಾಲು ಬಿಟ್ಬಿಡಿ. ಕಾಲು ಆಗಲ್ಲ, ನಿಮ್ಗೆ ಹೆಂಗೆ ಬೇಕಂಗೆ ಫ್ರೀ ಆಗಿಬಿಡಿ. ಕಾಲು ಆಗಲ್ಲ ಮಾಡಿ ಜೋಡಿಸ್ಬಾರ್ದು. ನಿಮ್ಮ ಒಂದು ದೇಹವನ್ನು ಬಿಗಿಗೊಳಿಸ್ಬೇಡಿ, ಫ್ರೀ ಮಾಡಿಬಿಡಿ. ನಿಮ್ಮ ಕೈಯನ್ನು ಸ್ವಲ್ಪ ಪಕ್ಕಕ್ಕಿಡಿ, ಟಚ್ ಆಗಬಾರ್ದು. ಎಲ್ಲ ದೂರ ದೂರ ಇಟ್ಕೊಳ್ಳಿ. ನಿಮಗೆ ಯಾವ ರೀತಿ ಇರ್ತೋ ಫ್ರೀಯಾಗಿ. ಇವಾಗ ಶವಗಳು ಹೆಂಗೆ ಮಾಡ್ಕೊಂಡಿರುತ್ತೆ ಹಂಗೆ ಮಲಗಿರ್ಬೇಕು. ಅರ್ಥ ಆಯ್ತಾ? ಅಂದರೆ ಶವ ಏನಾದರೂ ಬಿಗಿ ಇಟ್ಕೊಳ್ಳುತ್ತೆ, ಯಾಕಂದ್ರೆ ಅದಕ್ಕೆ ಪ್ರಾಣನೇ ಇರಲ್ಲ. ನಿಮಗೆ ಪ್ರಾಣ ಇರುತ್ತೆ, ಉಸಿರಾಡ್ತಾ ಇರ್ತೀರ, ಆದರೆ ಉಸಿರು ಕಡೆ ಗಮನ ಇರಬೇಕೀಗ. ನಾನು ಹೇಳೋದನ್ನು ಪ್ರತಿಯೊಂದು ಕೇಳಿಸ್ಕೊತಾ ಇರ್ಬೇಕು ನಿಧಾನವಾಗಿ. 3 ಸಲ ನಾವು ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ, ನಿಧಾನವಾಗಿ ಉಸಿರನ್ನು ಬಿಡೋಣ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಶಬ್ದ ಅದನ್ನು ನಿಧಾನವಾಗಿ ಆಸ್ವಾದಿಸಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಇದುವರೆಗೂ ನಾವು ಮಾಡಿದ ಆಸನಗಳ ಎಲ್ಲವನ್ನ ಒಂದೊಮ್ಮೆ ನೆನಪಿಸಿಕೊಳ್ಳಿ. ನಾವು
ನಿಂತು ಮಾಡಿದಂತಹ ಶ್ವಾಸಕ್ರಿಯೆಗಳು ಮತ್ತು ನಿಂತು ಮಾಡಿದಂತಹ ಯೋಗಾಸನಗಳು, ಕುಳಿತು ಮಾಡಿದಂತಹ ಯೋಗಾಸನಗಳು ಹಾಗೂ ಮಲಗಿ ಮಾಡಿದಂತಹ ಎಲ್ಲ ಆಸನಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ಅದರಿಂದ ಆದ ಪ್ರಯೋಜನಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಎಲ್ಲ ಆಸನಗಳನ್ನು ಮಾಡಿದ ಮೇಲೆ ಇದು ವಿಶ್ರಾಂತಿ ಆಸನ, ಶವಾಸನ. ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ನಿಮಗೆ ವಿಶ್ರಾಂತಿ ಸಿಗುತ್ತೆ. ಉಸಿರಾಟ ಬರ್ತಾ 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 ಕ್ಷೀಣಿಸುತ್ತೆ. ನಿಮ್ಮ ಉಸಿರಾಟದ ಕಡೆನೇ ಗಮನ ಕೊಡಿ. ಏರಿಳಿತಗಳಿಂದ ಕೂಡಿದಂತಹ ಉಸಿರಾಟ ಈಗ ನಾರ್ಮಲ್ ಸಹಜ ಸ್ಥಿತಿಗೆ ಬರ್ತಾ ಇದೆ. ಉಸಿರಾಟದ ಕಡೆ ಗಮನ ಇರಲಿ. ನಿಧಾನವಾಗಿ ವಿಶ್ರಾಂತಿ ತಗೊಳ್ಳಿ. ಕತ್ತನ್ನು ನಿಮ್ಮ ನೆಲಕ್ಕೆ ತಾಗಿಸಿರಬೇಕು. ಯಾರು ದೇಹವನ್ನು ಅಲಗಾಡಿಸಬಾರ್ದು. ಸಂಪೂರ್ಣ ವಿಶ್ರಾಂತಿ ತಗೋಬೇಕು. ದೇಹವನ್ನು ಯಾರು ಅಲಗಾಡಿಸಬಾರ್ದು. ನೋಡಿ, ನಮ್ಮ ಸುತ್ತಮುತ್ತಲಿನ ಶಬ್ದಗಳು ನಮ್ಮ ಕೇಳಿಸ್ತಾ ಇದೆಯಲ್ಲ, ಶಬ್ದಗಳ ಅದನ್ನು ಆಸ್ವಾದಿಸಿ ನೋಡಿ. ಅಕ್ಕಿಗಳ ಚಿಲಿಪಿಲಿ ನಾದ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಎಲ್ಲ ಶಬ್ದಗಳನ್ನು ಒಮ್ಮೆ ಆಲಿಸಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ನಿಮಗಿಷ್ಟವಾದ ದೇವರನ್ನು ಹಾಗೆ ಮನಸ್ಸಿನಲ್ಲೇ ನೆನೆಸ್ಕೊಳ್ಳಿ. ಆ ದೇವರ ಸುಂದರವಾದ ರೂಪವನ್ನು ಹಾಗೆಯೇ ನೆನೆಸ್ಕೊಳ್ಳಿ. ನಿಮ್ಮ ಎತ್ತ ತಂದೆ ತಾಯಿಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ಎತ್ತ ತಂದೆ ತಾಯಿಗಳು ನಿಮ್ಮ ಕಣ್ಣು ಮುಂದೆ ಬರಬೇಕು. ಅವರ ಒಂದು ಸ್ವರೂಪ ದಿವ್ಯ ದರ್ಶನವನ್ನು ಮಾಡಿ. ಹಾಗೆಯೇ ನಿಮಗೆ ಇಷ್ಟವಾದ ನಿಮ್ಮ ಗುರುಗಳನ್ನು ಒಮ್ಮೆ ನೆನೆಸ್ಕೊಳ್ಳಿ. ಅವರ ಒಂದು ದಿವ್ಯವಾದ ದರ್ಶನವನ್ನು ಮಾಡಿ. ನಿಮ್ಮ ಉಸಿರಾಟದ ಕಡೆ ಗಮನ ಇರಲಿ. ಹಾಗೆಯೇ ದೀರ್ಘವಾಗಿ ಒಮ್ಮೆ ಉಸಿರನ್ನು ತಗೊಳ್ಳಿ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡಿ. ನಿಮ್ಮ ಎರಡೂ ಹಸ್ತಗಳನ್ನು ಚಲಿಸಿ. ನಿಮ್ಮ ಎರಡೂ ಹಸ್ತಗಳು, ಕೈಗಳನ್ನು ಸುಮ್ಮನೆ ಚಲಿಸಬೇಕಷ್ಟೇ. ಬೆರಳುಗಳನ್ನು, ಪಾದದ ಬೆರಳುಗಳನ್ನು ಚಲಿಸಿ. ನಿಮ್ಮ ತಲೆಯ ಭಾಗವನ್ನು ಎಡಕ್ಕೆ ಬಲಕ್ಕೆ ಆಡಿಸಿ. ಎಡಕ್ಕೆ ಬಲಕ್ಕೆ ತಲೆಯನ್ನು ಆಡಿಸಿ. ನಿಮ್ಮ ದೇಹ ಬಲಭಾಗದಿಂದ ಬಲಭಾಗಕ್ಕೆ ತಿರುಗಿಸಿ. ಬಲಭಾಗಕ್ಕೆ ನಿಮ್ಮ ದೇಹವನ್ನು ತಿರುಗಿಸಿ. ಕೈಯನ್ನು ಹಿಂದೆ ಚಾಚಿ. ಹಾಗೆ ಬೋರ್ಲು ಮಲ್ಕೊಳ್ಳಿ. ಹಾಗೆ ನಿಧಾನವಾಗಿ ಮೇಲೆ ಕೆಳಿ. ಕಣ್ಣು ತೆಗಿಬಾರ್ದು ಯಾರು. ನಿಧಾನವಾಗಿ ಮೇಲೆ ಕೆತ್ತೇಳಿ. ಕಣ್ಣು ತೆಗಿಬಾರ್ದು. ಕಣ್ಣನ್ನು ತೆಗಿಬಾರ್ದು. ನಿಧಾನವಾಗಿ ಹಾಗೆ ಬಲಕ್ಕೆ ಬೋರ್ಲು ಮಲಗಬೇಕು. ಕಣ್ಣನ್ನು ಯಾರು ತೆಗಿಕೊಡ್ದು. ನಿಧಾನವಾಗಿ ಮೇಲಕ್ಕೆ ಬನ್ನಿ. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಣ್ಣು ತೆಗಿಬಾರ್ದು ಯಾರು. ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಹಾಗೆ ಕಣ್ಣು ತೆಗಿಬಾರ್ದು. ನಿಮಗೆ ಸಿಕ್ಕಂತಹ ಒಂದು ವಿಶ್ರಾಂತಿ. ಕಣ್ಣು ಯಾರು ತೆಗಿಬೇಡಿ. ಎರಡು ಹಸ್ತಗಳನ್ನು ಚೆನ್ನಾಗಿ ಉಜ್ಜಿ. ಅದರಲ್ಲಿ ಬಂದಂತಹ ಒಂದು ಶಾಖದಿಂದ ನಿಮ್ಮ ಗಲ್ಲ, ಮೂಗು, ಕೆನ್ನೆ, ಕಣ್ಣುಗಳಿಗೆ ಒತ್ಕೊಳ್ಳಿ. ಶಾಖ ಬರಬೇಕು. ಜೋರಾಗಿ ಉಜ್ಜಬೇಕು. ಕಣ್ಣು ತೆಗಿಬಾರ್ದು ಯಾರು. ಇನ್ನೂ ಜೋರಾಗಿ ಉಜ್ಜಿ.
ನೋಡಿ ಶಾಖ ಬರುತ್ತೆ. ನಿಧಾನವಾಗಿ ಎರಡು ಹಸುಗಳು ಮುಂದೆ ಚಾಚಿ. ನಾನು ಮಂತ್ರನ ಹೇಳ್ಕೊಡ್ತೀನಿ, ಅದೇ ಥರ ಮಂತ್ರವನ್ನು ಹೇಳ್ಬೇಕು. ಹಾಗೆ ಮುಂದೆ ಚಾಚಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ. ನೋಡಿ ಇಲ್ಲಿ ನಮ್ಮ ಹಸ್ತಗಳಲ್ಲೇ ತ್ರಿಮೂರ್ತಿಗಳು ವಾಸ ಮಾಡಿರುತ್ತಂತ ನಮ್ಮ ಹಸ್ತಗಳನ್ನ ನಾವು ನೋಡ್ತಾ ನಿಧಾನವಾಗಿ ಕಣ್ಣನ್ನು ತೆಗೀರಿ. ನಿಧಾನವಾಗಿ ಈಗ ಎಲ್ರಿಗೂ ವಿಶ್ರಾಂತಿ ಸಿಗ್ತಾ ಚೆನ್ನಾಗಿ. ನೀವು ಎಷ್ಟು ಚೆನ್ನಾಗಿ ಮಾಡಿದ್ರೆ ನಿಮ್ಗೆ ಸಿಕ್ಕಿರುತ್ತೆ. ಹಸ್ತಗಳು ಚಿನ್ಮುದ್ರೆ ಗೊತ್ತಲ್ಲ, ಚಿನ್ಮುದ್ರೆ ಇಟ್ಕೊಂಡು ನೋಡಿ ಉಸಿರನ್ನು ನಾವು ತಗೋಬಾರ್ದು. ಇಷ್ಟೇ ನೋಡಿ ಇಟ್ಕೊಂಡಿರ್ತೀವಲ್ಲ ನೋಡಿ, ಇದು ಪೂರ್ತಿ ದೇಹನ ಆಡಿಸ್ಬಾರ್ದು. ಜೋರಾಗಿ ನಾವು ಇಲ್ಲಿ ಮಾತ್ರ ಇದು ಒಳಗೆ ನೋಡಿ, ಇಲ್ಲಿ ಕಪಾಲ ಇದೆಯಲ್ಲ, ಇದು ಒಳಕ್ಕೆ ಹೋಗಿ ಒಳಗೆ ಬರುತ್ತೆ, ಒಳಕ್ಕೆ ಹೋಗಿ ಹೊರಗೆ ಬರುತ್ತೆ, ಒಳಕ್ಕೆ ಹೋಗಿ ಹೊರಗೆ ಬರುತ್ತೆ. ಇದು ತುಂಬ ಒಳ್ಳೆಯದು ಮಾಡಿದ್ರೆ ಕಪಾಲಭಾತಿ. ಅಂದರೆ ಯಾರು ಎಕ್ಸಸ್ ಆಫ್ ಹೀಟ್ ಇರುತ್ತೋ ಅವ್ರು ಮಾಡಬಾರ್ದು. ಸಮ್ಮರಲ್ಲಿ ಇದನ್ನು ಕಡಿಮೆ ಮಾಡಬೇಕು. ಚಳಿಗಾಲದಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮ್ಮ ದೇಹ ಶಾಖದಿಂದ ಕೂಡಿರುತ್ತೆ. ಇದನ್ನು ಕಪಾಲಭಾತಿ ಅಂತ ಕರಿತೀವಿ. ಇದನ್ನ ಒಂದು 10 ಸೈಕಲ್ ಮಾಡಿ, 10 ಸೈಕಲ್ 10 ಸಲ ಮಾಡಿ. ಆಯ್ತಾ? ಯಾರಿಗಾಗುತ್ತೋ ಅವ್ರು ಮಾಡಿ, ಯಾರಿಗಾಗುತ್ತೋ ಅವರು ಮಾಡಿ. ಇದನ್ನ ಕಪಾಲಭಾತಿ ಅಂತ ಕರಿತೀವಿ. ನೆಕ್ಸ್ಟು ಆಯ್ತು. ಈಗ ನಾಡಿ ಶೋಧನ ಪ್ರಾಣಾಯಾಮ ಮಾಡೋಣ. ಇದು ಎಲ್ಲರೂ ಮಾಡಬಾರ್ದು. ಇದು ನಾಡಿ ಶೋಧನ ಅಂದರೆ, ನಾಡಿ ಅಂದರೆ ಗೊತ್ತಲ್ಲ, ನಮ್ಮ ಒಂದು ಮೂಗಿನ ಒಂದು ರಂಧ್ರಗಳನ್ನು ಶೋಧನ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ? ನಾಡಿ ಶೋಧನ ಅಂದರೆ ಮೊದಲಿಗೆ ನಿಮ್ಮ ನೋಡಿ ಈ ರೀತಿ ನಾವು ಎಡಗೈಯನ್ನ ಚಿನ್ಮುದ್ರೆ ಇಟ್ಕೊಳ್ಳಿ. ಬಲಗೈ ನೋಡಿ ಹೆಬ್ಬೆರಳಿನಿಂದ ಬಲ ಒಳ್ಳೆಯನ್ನ ಮುಚ್ಕೋಬೇಕು. ಎಡ ಒಳ್ಳೆಯಿಂದ ಉಸಿರನ್ನು ತಗೋಬೇಕು, ಎಡ ಒಳ್ಳೆಯಿಂದಾನೇ ಉಸಿರನ್ನು ಬಿಡಬೇಕು. ಅರ್ಥ ಆಯ್ತಾ? ಬಲಗಡೆ ನಾವು ಮುಚ್ಚಿರ್ಬೇಕು ಟೈಟ್ ಆಗಿ. ಹೆಬ್ಬೆರಳು ಇದೆಯಲ್ಲ, ಹೆಬ್ಬೆರಳಿಂದ ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ. ಎಡ ಒಳ್ಳೆಯಿಂದ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಮತ್ತೆ ಲಾಕ್ ಮಾಡ್ಕೊಳ್ಳಿ, ಸ್ವಲ್ಪ ಹಿಡಿದಿಟ್ಕೊಳ್ಳಿ. ಮತ್ತೆ ಎಡ ಒಳ್ಳೆಯಿಂದಾನೇ ಬಿಡಬೇಕು. ಯಾವ ಒಳ್ಳೆಯಿಂದ ನಾವು ತಗೊಂಡಿರ್ತೀವೋ ಅದೇ ಒಳ್ಳೆಯಿಂದಾನೇ ನಾವು ಏನ್ ಮಾಡ್ಬೇಕು, ಉಸಿರನ್ನ ಬಿಡಬೇಕು. 3 ಸಲ ಮಾಡಿ ಸಾಕು. ಇದು ನಾವು 5 ಸೆಕೆಂಡ್ ಮಾಡ್ತೀವಿ, 3 ಸಲ ಸಾಕು. ಆಯ್ತಾ? ಎಡ ಒಳ್ಳೆಯಿಂದ ಉಸಿರನ್ನು ತಗೊಳ್ಳಿ, ಲಾಕ್ ಮಾಡಿ. ಹಾಗೆ ಎಡ ಒಳ್ಳೆಯಿಂದ ನಿಧಾನ ಉಸಿರನ್ನು ಬಿಡಿ. ಎಡ ಒಳ್ಳೆಯಿಂದ ಉಸಿರು ಮತ್ತೆ ತಗೊಳ್ಳಿ. 1 2 3 4 5 6 ಲಾಕ್ ಮಾಡಿ. ಈಗ ಉಸಿರು ಬಿಡಿ. 1 2 3 4 5 6 7 8 ನೋಡಿ ಎಕ್ಸ್ಟ್ರಾ ಬರ್ತಾ ಇದೆ. ಇನ್ನೊಂದು ಸಲ ಮಾಡಿ, 3 ಸಲ ಮಾಡಿ. ಬೆನ್ನಾರ ಮಾಡಿ. ಎಡಗೈ ಚಿನ್ಮುದ್ರೆ, ಎಡಗೈ ಚಿನ್ಮುದ್ರೆ ನಿಮ್ಮ ಸರಿಯಾಗಿ ಇದ್ರ ಮೇಲೆ ಇಟ್ಕೊಳ್ಳಿ, ತೊಡೆ ಮೇಲೆ ಇಟ್ಕೊಳ್ಳಿ. ಎಡಗೈ ಚಿನ್ಮುದ್ರೆ, ಬೆನ್ನೇರ ಮಾಡಿ. ಆಯ್ತಾ? 3 ಸಲ ಆಯ್ತಾ? ಈಗ ಸೇಮ್ ಬಿಡಿ, ಸಮಸ್ಥಿತಿಗೆ ಬನ್ನಿ. ಈಗ 2 ಒಳ್ಳೆಯಿಂದ ನಿಧಾನ ಉಸಿರಾಡಿ, ಜೋರಾಗಿ ಉಸಿರಾಡಿ. ದೀರ್ಘ ಉಸಿರನ್ನು ತಗೊಳ್ಳಿ, ನಿಧಾನ ಉಸಿರನ್ನ ಬಿಡಿ. ಈಗ ಮತ್ತೆ ಚೇಂಜ್ ಮಾಡಿ. ಈಗ ನಾವೇನು ಮಾಡ್ಬೇಕು, ಆಗಲಿ ಎಡ ಒಳ್ಳೆ ಮಾಡಿದ್ರೆ ಈಗ ಬಲ ಒಳ್ಳೆ. ಈ 3 ಬೆರಳಿಂದ ನೋಡಿ, ಕಿರು ಬೆರಳು, ಉಂಗುರದ ಬೆರಳು ಮತ್ತು ಮಧ್ಯದ ಬೆರಳಿಂದ 3 ಬೆರಳಿಂದ ಎಡ ಒಳ್ಳೆಯನ್ನು ಮುಚ್ಕೊಳ್ಳಿ. ಬಲ ಒಳ್ಳೆಯಿಂದ ಉಸಿರು ತಗೊಳ್ಳಿ, ಮತ್ತೆ ಉಸಿರನ್ನ ಬಿಡಿ. ರೆಡಿನಾ? ಲಾಕ್ ಮಾಡ್ಕೊಳ್ಳಿ, ಮತ್ತೆ ನಿಧಾನ ಉಸಿರನ್ನು ಬಿಡಿ. 3 ಸಲ ಮಾಡಿ. ಬಲಗೈ ಯೂಸ್ ಮಾಡಬೇಕು, ಎಡಗೈ ಎಲ್ಲ. ಸೌಜನ್ಯ, ಅಪ್ರಿತಾ, ಬಲಗೈಯಿಂದ ಮಾಡಬೇಕು. 3 ಸಲ ನೋಡಿ. ನಿಮ್ಗೆ ನೋಡಿ ನೀಟಾಗಿ ಮೂಗು, ನಮ್ಮ ಮೂಗೆಲ್ಲ ಕ್ಲೀನ್ ಆಗಿದೆ, ಏನು ಬರಲ್ಲ, ನಿಮ್ಗೆ ಬಂದ್ಬಿಡುತ್ತಲ್ಲ. ಎಡ ಒಳ್ಳೆಯಿಂದ ಉಸಿರು ತಗೊಳ್ಳಿ, ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ, ಮತ್ತೆ ಎಡ ಒಳ್ಳೆಯಲ್ಲಿ ಬಿಡಿ. ಮತ್ತೆ ಬಲ ಒಳ್ಳೆಯಿಂದ ಮುಚ್ಕೊಳ್ಳಿ, ಎಡ ಒಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಮತ್ತೆ ಲಾಕ್ ಮಾಡ್ಕೊಳ್ಳಿ. ಎಡ ಒಳ್ಳೆ ಮತ್ತೆ ಬಲ ಒಳ್ಳೆಯಿಂದ ಬಿಡಿ. ಮತ್ತೆ ಎಡ ಒಳ್ಳೆಯಿಂದ ಉಸಿರು ತಗೊಳ್ಳಿ,
ಮತ್ತೆ ಬಲ ಒಳ್ಳೆಯಿಂದ ಬಿಡಿ. ಇದು ಒಂದು ಸೈಕಲ್ ಆಯ್ತು, 3 ಸೈಕಲ್. ಈಗ ನಿಮ್ಮ 3 ಬೆರಳಿಂದ ಎಡ ಒಳ್ಳೆಯನ್ನು ಮುಚ್ಕೊಳ್ಳಿ, ಬಲ ಒಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಮುಚ್ಕೊಳ್ಳಿ. ಈಗ ಎಡ ಒಳ್ಳೆಯಲ್ಲಿ ಬಿಡಿ, ಮತ್ತೆ ಎಡ ಒಳ್ಳೆಯನ್ನು ಮುಚ್ಕೊಳ್ಳಿ, ಬಲ ಒಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಬಲ ಒಳ್ಳೆಯಲ್ಲಿ ಮುಚ್ಕೊಳ್ಳಿ, ಎಡ ಒಳ್ಳೆಯಲ್ಲಿ ಉಸಿರು ಬಿಡಿ, ಮತ್ತೆ ಎಡ ಒಳ್ಳೆಯನ್ನು ಮುಚ್ಕೊಳ್ಳಿ, ಬಲ ಒಳ್ಳೆಯಿಂದ ಉಸಿರು ತಗೊಳ್ಳಿ, ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ, ಎಡ ಒಳ್ಳೆಯಿಂದ ಉಸಿರನ್ನ. ಇದು ನಾಡಿ ಶೋಧನ. ಈ ರೀತಿ ನಾವು ಮಂತ್ರ ಹೇಳ್ಕೊಂಡು ಕೂಡ ಮಾಡ್ಬೋದು ಇದನ್ನ. ಫಸ್ಟ್ ನಾವು ಎಡ ಒಳ್ಳೆಯಿಂದ ಉಸಿರನ್ನ ತಗೊಳ್ಳಿ, ಎಡ ಒಳ್ಳೆಯಲ್ಲಿ ಬಿಟ್ಕೊಳ್ಳಿ, ಬಲ ಒಳ್ಳೆಯಲ್ಲಿ ಬಿಡಿ, ಮತ್ತೆ ಬಲ ಒಳ್ಳೆಯಲ್ಲಿ ತಗೊಳ್ಳಿ ಉಸಿರನ್ನ, ಬಲ ಒಳ್ಳೆಯನ್ನು ಮುಚ್ಕೊಳ್ಳಿ, ಎಡ ಒಳ್ಳೆಯಲ್ಲಿ ಬಿಡಿ. ಇದು ಒಂದು ಸೈಕಲ್. ಈ ರೀತಿ 5 ಸೈಕಲ್ ಮಾಡಿ, ತುಂಬಾ ಒಳ್ಳೇದಿದೆ. ಮತ್ತೆ ಎಡ ಒಳ್ಳೆಯಲ್ಲಿ ತಗೊಳ್ಳಿ, ಎಡ ಒಳ್ಳೆಯಲ್ಲಿ ಬಿಟ್ಕೊಳ್ಳಿ, ಬಲ ಒಳ್ಳೆಯಲ್ಲಿ ಬಿಡಿ, ಮತ್ತೆ ಬಲ ಒಳ್ಳೆಯಲ್ಲಿ ತಗೊಳ್ಳಿ ಉಸಿರನ್ನ, ಮತ್ತೆ ಎಡ ಒಳ್ಳೆಯಲ್ಲಿ ಬಿಡಿ, ಮತ್ತೆ ಎಡ ಒಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಬಲ ಒಳ್ಳೆಯಲ್ಲಿ ಬಿಡಿ, ಮತ್ತೆ ಬಲ ಒಳ್ಳೆಯಲ್ಲಿ ಉಸಿರು ತಗೊಳ್ಳಿ, ಮತ್ತೆ ಎಡ ಒಳ್ಳೆಯಲ್ಲಿ ಬಿಡಿ. ಈ ರೀತಿ 2 ಸೈಕಲ್ ಮಾಡಿ, 2 ಸೈಕಲ್ ಮಾಡಿ ನೀವೇ. ಒಟ್ಟು 5 ಸೈಕಲ್ ಮಾಡಿ, ತುಂಬಾ ಒಳ್ಳೇದಿದೆ. ಇದು ಯಾವುದು? ನಮ್ಮ ಒಂದು ಉಂಗುರದ ಬೆರಳಿಂದ ಏನು ಮಾಡಬೇಕು, ಮೂಗು ಒಳ್ಳೆ ಇದೆಯಲ್ಲ ಅದನ್ನ ಲಾಕ್ ಮಾಡ್ಕೊಂಡು ಉಸಿರನ್ನ ಜೋರಾಗಿ ಮಾಡಿ ಒಂದ್ಸಲ ಮಾಡ್ತೀನಿ ನಾನು. ಅಂದ್ರೆ ನಿಮ್ಮ ಒಂದು ತರಂಗಗಳು ಯಾವ ರೀತಿ ಬರ್ತಾ ಇರುತ್ತೆ. ಜೀರಂಗಿ ಕೇಳಿದ್ರೆ, ಜೀರಂಗಿ ನೋಡಿದ್ರಲ್ಲ, ಜೀರಂಗಿ ಶಬ್ದ ಹೆಂಗಿದ್ರೆ ಯಾವ ರೀತಿ ಬರುತ್ತೆ. ಮತ್ತೆ ಉಸಿರನ್ನು ತಗೊಳ್ಳಿ, ನಿಧಾನ ಉಸಿರು ಬಿಡಿ. ಮೇಲ್ಗಡೆ ಹಿಂಗೆ ಹಾಕಿ ಬಾಯಿ ಮುಚ್ಕೊಳ್ಳಿ, ಹಿಂಗೆ ಉಸಿರು ಹೇಳ್ಕೊಳ್ಳಿ ಜೋರಾಗಿ. ನೋಡಿಲ್ಲೇ ನೋಡಿ, ಕಾಣಿಸ್ತಾ ಇದ್ದೀರಾ? ಬಾಯಲ್ಲೇ ಉಸಿರು ತಗೋಬೇಕು, ಮೂಗಲ್ಲ. ಮೂಗಲ್ಲಿ ಉಸಿರು ಬಿಡಿ. 3 ಸಲ ಮಾಡಿ, ಯಾರಿನ ಮೇಲೆ ಸೇರ್ಸಿ. ತಣ್ಣಗಾಯ್ತಾ ಗಂಟ್ಲು? ಗಂಟ್ಲು ತಣ್ಣಗಾಯ್ತಾ? ಹಾಗೆ ನಾವೇನು ಕೆಳಕ್ಕೆ ಹಾಕಿ ಈಗ ಬಿಡಿ ಉಸಿರನ್ನ. ಮತ್ತೆ ಇನ್ನೊಂದ್ಸಲ ಮಾಡಿ, ನಾಲಿಗೆ ಕೆಳಗೆ ಹಾಕಿ, ಮತ್ತೆ ಇನ್ನೊಂದ್ಸಲ ನಾಲಿಗೆ ಕೆಳಗೆ ಹಾಕಿ. ಶೀತಕಾರಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಹಿಂಗೆ ಹೇಳ್ಕೊಳ್ಳಿ, ಅಲ್ಲಗಳ ಸಂದಲ್ಲಿ ಹೋಗ್ಬೇಕು ಗಾಳಿ. ಮೂಗಲ್ ಬಿಡಿ, ಬಾಯಿ ಮುಚ್ಚಿ ಮೂಗಲ್ ಬಿಡಿ. 3 ಸಲ ಮಾಡಿ. ಆಯ್ತಾ? ನೋಡಿ, ಈಗ ನಿಮ್ಮ ಒಂದು ಈ ರೀತಿ ಮಾಡ್ಕೊಳ್ಳಿ. ಗಂಟ್ಲು ಏನಾಯ್ತು ನಮ್ಗೆ? ತೇವ ಆಯ್ತಾ? ಅಲ್ಲೊಂದು ತಣ್ಣಗಾಯ್ತಾ? ಈಗ ಒಂದು 2 ನಿಮಿಷ ಧ್ಯಾನ, ಒಂದು 5 ನಿಮಿಷ 15 ನಿಮಿಷ ಮಾಡ್ಬೇಕು ಧ್ಯಾನ. ಈಗ ಸಮಯ ಇಲ್ಲ, 2 ನಿಮಿಷ ಮಾಡೋಣ ಧ್ಯಾನ. ಪ್ರಾಣಾಯಾಮ ಆದ್ಮೇಲೆ ಧ್ಯಾನ. ಅಂದ್ರೆ ಧ್ಯಾನ ಅಂದಾಗ ಏನೋ ಅಲ್ಲಿ ಶವಾಸನೆ ಮಾಡಿ ಯಾವ ರೀತಿ ನಾವು ವಿಶ್ರಾಂತವನ್ನು ಇಲ್ಲಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ನಿಧಾನವಾಗಿ ಉಸಿರನ್ನು ಬಿಡಿ. ಹಾಗೆ ಉಸಿರಾಟ ಕಡೆನೇ ಗಮನ ಇರಲಿ. ಉಸಿರಾಟ
ಮೊದಲಿಗೆ ಏರೆಂಟ್ಗಳನ್ನು ನೋಡಿ, ಆಮೇಲೆ ಉಸಿರಾಟ ಒಂದು ತಹಬದಿಗೆ ಬರ್ತಾ ಇದೆ. ಉಸಿರಾಟ ಕಡೆನೇ ಗಮನ ಇರಲಿ. ನಿಮ್ಮ ಒಂದು ದೃಷ್ಟಿ ಅಂತರ್ದೃಷ್ಟಿಯಿಂದ ನಿಮ್ಮ ಕಣ್ಣು ಮುಂದೆ ಅನೇಕ ಚಿತ್ರಗಳು ಬರ್ತಾ ಇರುತ್ತೆ, ಆದರೆ ಅದನ್ನು ತಡೆ ಹಿಡಿಬೇಡಿ. ಅದಷ್ಟೇ ಬರ್ತಾ ಇರಲಿ, ಹೋಗ್ತಾ ಇರಲಿ, ಬಿಟ್ಬಿಡಿ. ಅದಷ್ಟೇ ಬಿಟ್ಬಿಡಿ. ಯಾವುದನ್ನು ನಾವು ಹಿಡಿದಿಟ್ಕೋಬಾರ್ದು. ನಮ್ಮ ಕಣ್ಣು ಮುಂದೆ ಅನೇಕ ದೃಶ್ಯಗಳು ಬರ್ತಾ ಇರುತ್ತೆ, ಅದನ್ನು ಹಾಗೆ ನೋಡ್ತಾ ಇರಿ. ಅದಷ್ಟೇ ಅದು ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಪ್ರತಿದಿನ ನಾವು ಈ ರೀತಿ ಧ್ಯಾನವನ್ನು ಬೆಳಗಿನ ಸಮಯದಲ್ಲಿ ಮಾಡ್ಬೋದು. ರಾತ್ರಿ ಎಲ್ಲ ನಮ್ಗೆ ವಿಶ್ರಾಂತಿ ಸಿಕ್ಕಿರುತ್ತೆ. ಆದರೆ ನೀವು ಶಾಲೆಯಿಂದ ಮನೆಗೆ ಹೋದಾಗ ಬೆಳಗ್ಗೆಯಿಂದ ನೀವು ಸುಸ್ತಾಗಿರ್ತೀರ. ಮನೆಗೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಒಂದು ದೇವರ ಮನೆಯಲ್ಲಿ ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ನಿಮ್ಗೆ ಎಷ್ಟೊಂದು ರಿಲ್ಯಾಕ್ಸ್ ಸಿಗುತ್ತೆ. ಮತ್ತೆ ನಿಮಗೆ ಓದ್ಕೊಳ್ಳೋದಕ್ಕೆ ನಿಮ್ಗೆ ಅಷ್ಟೊಂದು ಶಕ್ತಿ ಬರುತ್ತೆ. ಯಾಕೆಂದರೆ ನಾವು ಧ್ಯಾನ ಮಾಡಿದಾಗ ನಮ್ಗೆ ಅಷ್ಟೊಂದು ರಿಲ್ಯಾಕ್ಸು ಸಿಗುತ್ತೆ. ಪ್ರತಿದಿನ ನೀವು ಧ್ಯಾನ ಮಾಡಿ, ಮತ್ತೆ ನೀವು ಫ್ರೆಶ್ ಆಗಿರ್ತೀರ. ಸಂಜೆ ರಾತ್ರಿ ಬೆಳಗ್ಗೆ ಎದ್ದಾಗ ಯಾವ ರೀತಿ ಫ್ರೆಶ್ ಆಗಿರ್ತೀರೋ ಅದೇ ರೀತಿ ಸಂಜೆ ಕೂಡ ನೀವು ಒಂದು 10 ನಿಮಿಷ ಧ್ಯಾನ ಮಾಡಿದ್ರೆ ನಾವು ಮತ್ತೆ ಅಭ್ಯಾಸ ಮಾಡೋದಕ್ಕೆ ನಮಗೆ ತುಂಬ ಒಳ್ಳೆಯ ಶಕ್ತಿ ಬಂದಿರುತ್ತೆ. ನಿಧಾನವಾಗಿ ಹಾಗೆ ಉಸಿರಾಟದ ಕಡೆ ಗಮನ ಇರಲಿ. ಹಾಗೆ ನಮ್ಮ ಎರಡೂ ಹಸ್ತಗಳನ್ನು ಒಂದ್ಸಲ ರಬ್ ಮಾಡಿ ಜೋರಾಗಿ ಬಂದ ಶಾಖವನ್ನು ನಿಮ್ಮ ಕಣ್ಣುಗಳ ಮುಂದೆ ಇಟ್ಕೊಳ್ಳಿ. ಕಣ್ಣಿಗೆ ಒತ್ಕೊಳ್ಳಿ. ನಿಮ್ಮ ಎರಡೂ ಹಸ್ತಗಳನ್ನು ನಮಸ್ಕಾರ ಸ್ಥಿತಿ ಎದೆ ಹತ್ರ ಇಟ್ಕೊಳ್ಳಿ. ನಮಸ್ಕಾರ ಸ್ಥಿತಿ ಎದೆ ಹತ್ರ ಇಟ್ಕೊಳ್ಳಿ. ಈಗ ಕೊನೆಯಲ್ಲಿ ಶಾಂತಿ ಮಂತ್ರ ಹೇಳೋಣ. ನಾನು ಹೇಳ್ಕೊಡ್ತೀನಿ, ಹೇಳಿ. ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಎಲ್ರಿಗೂ ಧನ್ಯವಾದಗಳು. ಈ ದಿನ ಶನಿವಾರ ನಾವು ಆಂಜನೇಯಂ ಆದಿಪಾಟಲಾನಂ ಕಾಂಚನಾದಿ ಕಮನೀಯ ವಿಗ್ರಹಂ ಪಾರಿಜಾತ ತುರುಮಲ ವಾಸಿನಿ ಭಾವಯಾಮಿ ಪವಮಾನ ನಂದನಂ. ಪ್ರತಿಯೊಬ್ಬರು ಶನಿವಾರದತ್ತು ನಿಮ್ಮ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದರೆ ಪ್ರತಿಯೊಬ್ಬರು ಎಲ್ಲ ದರ್ಶನ ಮಾಡ್ಕೊಳ್ಳಿ. ಯಾವುದೇ ನಿಮಗೆ ಈಗ ನಮಗೆ ಪ್ರತಿ ವರ್ಷ ಯುಗಾದಿ ದಿನ ಹೇಳ್ತಾರೆ, ಏನೋ ಜಾತಕ ನೋಡ್ತಾರೆ, ಹಲವಾರು ದೋಷಗಳಿರುತ್ತೆ ಅನೇಕರಿಗೆ. ಅರ್ಥ ಆಯ್ತಾ? ನಮ್ಗೆ ಗೊತ್ತೇ ಇರಲ್ಲ. ಆಂಜನೇಯನ ಒಂದು ದರ್ಶನ ಮಾಡ್ಕೊಂಡ್ರೆ ಎಲ್ಲ ದೋಷಗಳು ಪರಿಹಾರ ಆಗುತ್ತೆ. ಅರ್ಥ ಆಯ್ತಾ? ಯಾಕಂದರೆ ಕೆಲವರಿಗೆ ಶನಿ ದೋಷಗಳು ಜಾಸ್ತಿ ಇದ್ದರೆ ಅದಕ್ಕೆ ನಿವಾರಣೆ ಆಗೋದು ಆಂಜನೇಯನ ಒಂದು ದರ್ಶನ ಮಾಡೋದ್ರಿಂದ. ಅದರಿಂದ ಪ್ರತಿಯೊಬ್ಬರು ನಿಮ್ಮ ಒಂದು ಶನಿವಾರದ ಎಲ್ಲ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನ ಇರ್ತದೆ, ಆಂಜನೇಯನ ಒಂದು ದರ್ಶನ ಮಾಡ್ಕೊಂಡು ನಮಸ್ಕಾರ ಹಾಕಿ ನಿಮ್ಮ ಎಲ್ಲ ದೋಷಗಳು
ಪರಿಹಾರ ಆಗುತ್ತೆ. ಎಲ್ಲರೂ ತುಂಬ ಚೆನ್ನಾಗಿ ಇವತ್ತು ಯೋಗಾಭ್ಯಾಸ ಮಾಡಿದ್ರೆ ಎಲ್ರಿಗೂ ಧನ್ಯವಾದಗಳು. ಈಗ